ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಮತ್ತು ಒಬ್ಬ ಬೇಕರಿಯವನು ವಾಸ ಮಾಡ್ತಿದ್ರು. ಅವರ ನಡುವೆ ಸಾಕಷ್ಟು ದಿನಗಳಿಂದ ವ್ಯಾಪಾರ ಸಂಬಂಧ ಇತ್ತು. ಪ್ರತಿದಿನ ರೈತ ಬೇಕರಿಯವನಿಗೆ 1 ಪೌಂಡ್ ಬೆಣ್ಣೆಯನ್ನ ಮಾರ್ತಿದ್ದ. ಅದಕ್ಕೆ ಪ್ರತಿಯಾಗಿ ಬೇಕರಿ ಅಂಗಡಿಯವನು ರೈತನಿಗೆ 1 ಪೌಂಡ್ ಬ್ರೆಡ್ ಅನ್ನ ಕೊಡ್ತಿದ್ದ. ಇವರ ವ್ಯಾಪಾರ ವಿನಿಮಯ ಹಲವು ದಿನಗಳವರೆಗೆ ನಡೆದಿತ್ತು. ಆದ್ರೆ ಒಂದು ದಿನ ಬೇಕರಿ ಅಂಗಡಿಯವನಿಗೆ ರೈತ ತನಗೆ ಪ್ರತಿದಿನ 1 ಪೌಂಡ್ ಬೆಣ್ಣೆಯನ್ನ ಕೊಡ್ತಾ ಇಲ್ವೇನೋ, ಮೋಸ ಮಾಡ್ತಾ ಇದ್ದಾನೇನೋ ಅನ್ನೋ ಅನುಮಾನ ಬರುತ್ತೆ. ಅದಕ್ಕೆ ಅವನು ತನ್ನ ಅನುಮಾನವನ್ನ ಪರೀಕ್ಷಿಸಿ ನೋಡಬೇಕು ಅಂತ ರೈತ ಕೊಟ್ಟ ಬೆಣ್ಣೆಯನ್ನ ತೂಕ ಮಾಡ್ತಾನೆ. ಅದು ನಿಜಕ್ಕೂ 1 ಪೌಂಡ್ಗಿಂತ ಕಡಿಮೆ ಇತ್ತು. ಬೇಕರಿಯವನಿಗೆ ಕೋಪ ಬರುತ್ತೆ. ರೈತ ತನಗೆ ಮೋಸ ಮಾಡಿದ್ದಾನೆ ಅಂತ ನ್ಯಾಯವನ್ನ ಕೇಳೋದಕ್ಕೆ ಕೋರ್ಟ್ ಮೆಟ್ಟಿಲನ್ನ ಏರ್ತಾನೆ. ಕೋರ್ಟ್ನಲ್ಲಿ ನ್ಯಾಯಾಧೀಶರು ರೈತನನ್ನ ಕೇಳ್ತಾರೆ, ಹೀಗೆ ನಿನ್ನ ಮೇಲೆ ನಂಬಿಕೆ ಇಟ್ಟವರಿಗೆ ಮೋಸ ಮಾಡೋದು ತಪ್ಪಲ್ವಾ ಅಂತ. ಆಗ ರೈತ ಹೇಳ್ತಾನೆ, ಸ್ವಾಮಿ, ನಾನು ಬಡವ, ನನ್ನ ಹತ್ರ ಸರಿಯಾದ ತೂಕ ಅಥವಾ ಅಳತೆಯ ಸಾಧನಗಳಿಲ್ಲ. ನನ್ನ ಬಳಿ ಒಂದು ತಕ್ಕಡಿ ಮಾತ್ರ ಇದೆ. ಪ್ರತಿದಿನ ಬೇಕರಿ ಅಂಗಡಿಯಾತ ನನಗೆ 1 ಪೌಂಡ್ ಬ್ರೆಡ್ ಅನ್ನ ಕೊಟ್ಟಾಗ ನಾನು ತಕ್ಕಡಿಯಲ್ಲಿ ಒಂದು ಕಡೆ ಅದನ್ನ ಇಟ್ಟು ಅದರ ತೂಕಕ್ಕೆ ಸರಿ ಸಮಾನವಾದ ಬೆಣ್ಣೆಯನ್ನ ಇನ್ನೊಂದು ಕಡೆ ತೂಕ ಮಾಡಿ ಕೊಡ್ತಾ ಇದ್ದೆ. ಈಗ ನಾನು ಕೊಟ್ಟ ಬೆಣ್ಣೆಯ ತೂಕ ಕಡಿಮೆ ಇದೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಬೇಕರಿಯವನು ಕೊಡ್ತಿದ್ದ ಬ್ರೆಡ್ ತಾನೆ. ಅಂದರೆ ಆತ ನನಗೆ ಕೊಟ್ಟ ಬ್ರೆಡ್ 1 ಪೌಂಡ್ ಇರಲಿಲ್ಲ ಅಲ್ಲವೇ ಅಂತ ಪ್ರಶ್ನೆಯನ್ನ ಕೇಳ್ತಾನೆ. ರೈತನ ಮಾತು ಕೇಳಿ ಬೇಕರಿ ಅಂಗಡಿಯವನು ಶಾಕ್ ಆಗ್ತಾನೆ. ಅವನ ಬಾಯಿಂದ ಒಂದು ಮಾತು ಕೂಡ ಹೊರಗಡೆ ಬರೋದಿಲ್ಲ. ಬೇಕರಿ ಅಂಗಡಿಯವನು ಮಾಡ್ತಾ ಇದ್ದ ಮೋಸ ಈಗ ಅವನೇ ಮಾಡಿದ ಕೆಲಸದಿಂದ ಎಲ್ಲರ ಮುಂದೆ ಬಯಲಾಗಿತ್ತು. ನ್ಯಾಯಾಧೀಶರು ರೈತನ ಪರವಾಗಿ ತೀರ್ಪನ್ನ ಕೊಟ್ಟು ಬೇಕರಿ ಅಂಗಡಿಯವನಿಗೆ ಶಿಕ್ಷೆಯನ್ನ ವಿಧಿಸ್ತಾರೆ. ಸ್ನೇಹಿತರೆ, ಈ ಕಥೆಯ ನೀತಿ ಏನಂದ್ರೆ, ನಾವು ಏನನ್ನ ಸಮಾಜಕ್ಕೆ ಕೊಡ್ತೇವೋ ಅದೇ ನಮಗೆ ಹಿಂತಿರುಗುತ್ತೆ. ಬೇಕರಿ ಅಂಗಡಿಯವನು ಮಾಡಿದ ಮೋಸ ಅವನ ಪತನಕ್ಕೆ ಕಾರಣವಾಯಿತು. ನಮ್ಮ ಎಲ್ಲ ವ್ಯವಹಾರಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಮತ್ತು ನ್ಯಾಯಯುತವಾಗಿ ಇರಬೇಕು ಅನ್ನೋದಕ್ಕೆ ಈ ಕತೆ ಒಂದು ಉದಾಹರಣೆ ಆಗಿದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟ ಆದರೆ ಅಥವಾ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಅನ್ನು ನೀಡಿ, ವಿಡಿಯೋನ ಶೇರ್ ಮಾಡಿ. ಒಂದು ವೇಳೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮಿಸ್ ಮಾಡದೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.